ಹಲೋ ನಮಸ್ತೆ ಎಲ್ರಿಗೂ ಸುಮಾ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಸಂಡೇ ಎಲ್ಲರೂ ಏನು ಮಾಡ್ತಾ ಇರ್ತೀರಾ, ಮನೇಲಿ ಏನು ಸ್ಪೆಷಲ್ ಮಾಡ್ಕೊಂಡಿರ್ತೀರಾ ಅಂತ ಗೆಸ್ ಮಾಡ್ತೀನಿ ನಾನು. ಯಾಕಂದರೆ ಸಂಡೇ ಅಂದರೆ ಯೂಶ್ವಲಿ ಎಲ್ಲರೂ ಕೂಡ ಚಿಕನ್ ಮಟನನ್ನು ಮಾಡ್ತಾ ಇರ್ತೀರ. ಸೊ ನಾನಿವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯೂಶ್ವಲಿ ಎಲ್ಲರೂ ಕೂಡ ಮನೇಲಿ ಮಾಡ್ತಾರೆ. ಸೊ ಈ ಥರ ಒಂದು ಸಾರಿ ನೀವು ಮಟನ್ ಸಾಂಬಾರು ಮಾಡಿ, ಅಥವಾ ನೀವು ಯಾವ ಥರ ಸಾಂಬಾರನ್ನ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಬಿಫೋರ್ ಲಾಸ್ಟ್ ಒಂದು 2 ವೀಡಿಯೋಸಲ್ಲಿ ಕಮೆಂಟ್ ಆಫ್ ಆಗಿದೆ, ಸಾರಿ. ಸೊ ಖಂಡಿತ ಈ ಇದರಲ್ಲಿ ನನಗೆ ನೀವೆಲ್ಲ ಯಾವ ರೀತಿ ಸಾಂಬಾರನ್ನ ಮಾಡ್ತೀರಾ ಅನ್ನೋದನ್ನು ತೋರಿಸಿ. ಹಾಗೆ ನಾನು ಯಾವ ರೀತಿ ಮಟನ್ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅದಕ್ಕೆ ಕ್ವಿಕ್ಕಾಗಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬಂದ್ಬೇಡ. ಸೊ ನಾನಿಲ್ಲಿ 2 ದಪ್ಪಾಗಿರೋ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 2 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ 2 ಏಲಕ್ಕಿ, ಇಲ್ಲಿ 2 ಬಾದಾಮಿ, ಟೊಮೊಟೊ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1.5 kg ನಾನು ಮಟನನ್ನು ತೊಗೊಂಡಿರೋದ್ರಿಂದ ತೆಂಗಿನಕಾಯಿ ಎಷ್ಟು ಬೇಕಷ್ಟನ್ನು ತೊಗೊಳೋದು, 2 ಇಂಚು, 1 ಇಂಚು, 1.5 ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ. ಸೊ ಏನಿದೆಲ್ಲ ಹೀಗೆ ತೋರಿಸ್ತಾ ಇದ್ದಾರೆ, ಹಿಂಗೆ ಪೇಸ್ಟ್ ಮಾಡ್ಕೊಳ್ಳೋದೇ ಇಲ್ಲ, ಇದರಲ್ಲಿ ಬೇರೆ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ನಾನೀಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು. ಇದು ಫ್ರೈ ಮಾಡ್ತಾ ಇದ್ದೀನಿ, ಇದು ಬ್ರೌನ್ ಕಲರ್ ಆಗಲಿ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕಂದ್ರೆ ಅದರಲ್ಲಿರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡಬೇಕು. ಸೊ ಈಗ ಮಿಕ್ಸಿಗೆ ಏನೇನೆಲ್ಲ ಹಾಕೊಳ್ಳೋಣ ನೋಡೋಣ ಬನ್ನಿ. ಮಿಕ್ಸಿ ಜಾರ್ಗೆ ಇವಾಗ ನಾನು ಏನೇನು ಹೇಳಿದ್ನಲ್ಲ ಅದೆಲ್ಲ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ತೆಂಗಿನಕಾಯಿ, ಶುಂಠಿ, ಟೊಮೊಟೊ, ಹಾಗೆ ಮೆಣಸು, ಚಕ್ಕೆ, ಲವಂಗ ಇದಿಷ್ಟು ಕೂಡ ಹಾಕ್ಕೊಳ್ಳೋಣ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಈಗ ಖಾರಕ್ಕೆ ಇದಕ್ಕೆ ನೀವು ಒಣಮೆಣಸಿನ್ಕಾಯಿ ಖಾರ ಇರೋದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಅದು ಬೇಡ ಅಂಥೇಳಿ ಖಾರದ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಖಾರದ ಪೌಡರ್ ನಿಮ್ಮ ಒಂದು ಖಾರಕ್ಕೆ ನೀವೆಷ್ಟು ಖಾರ ತಿಂತೀರ ನೋಡ್ಕೊಂಡು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ 1 ಸ್ಪೂನು, ತುಂಬಾ ಸ್ಪೈಸಿಯಾಗಿದೆ ಖಾರದ ಪುಡಿ, ಸೊ ಅದಕ್ಕೆ 1 ಸ್ಪೂನು, ಹಾಗೆ 1/4 ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಖಾರನ ರುಬ್ಕೊಂಡ್ಬಿಡೋಣ. ಈ ಕುಕ್ಕರ್ಗೆ ಆಯಿಲನ್ನು ಹಾಕ್ಕೊಂಡು ಮಟನನ್ನು ಹಾಕೊಳ್ಳೋಣ. ನೋಡಿ ಎಷ್ಟು ಬೇಕಷ್ಟು ಆಯಿಲನ್ನು ಹಾಕ್ಕೊಂಡು ಇದಕ್ಕೆ ಈಗ ಮಟನನ್ನು ಆಲ್ರೆಡಿ ತೊಗೊಂಡು ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈಗ ಸೇರಿಸ್ಕೊಳ್ಳೋಣ. ವಾಶ್ ಮಾಡಿರೋ ಮಟನ್ ನೋಡಿ ನಾನು ಈಗ ಸೇರಿಸ್ತಾ ಇದ್ದೀನಿ. ಮಟನ್ ತುಂಬಾ ಚೆನ್ನಾಗಿದೆ. ಸೊ ಈಗ ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಕಲಿಸ್ತಾ ಇದೆಯಾ ಅರಿಶಿನ, 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಇದಕ್ಕೆ ರುಚಿಗೆ ಅಂದರೆ ಸಾಂಬಾರಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಇವಾಗೆ ಹಾಕ್ಕೊಳ್ಳೋದು. ಉಪ್ಪನ್ನು ಹಾಕೊಳ್ಳೋಣ. ನನಗೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಿಡಿಗಿಂತ ಕಮ್ಮಿ ತೊಗೊಂಡೈತೆ, ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಉಪ್ಪೇನಾದರೂ ಕಮ್ಮಿ ಇತ್ತಂದರೆ ಲಾಸ್ಟಲ್ಲಿ ಕುದಿ ಬಂದಾಗ ನೋಡಿಕೊಂಡು ನಾವು ಹಾಕ್ಕೊಬಿಟ್ಟು, ಹಾಗೆ ಈಗ ಈ ಮಟನ್ಗೆ ಧನಿಯಾ ಪೌಡರನ್ನು ಹಾಕ್ಕೊಳ್ಳೋಣ. 1.5 kg ಮಟನನ್ನು ತೊಗೊಂಡಿರೋದ್ರಿಂದ ಈಗ ನಾನು 1.25 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನ ಹಾಕ್ಕೊಳ್ತೀನಿ. ನೋಡಿ ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿ 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಟನ್ ಇದರಲ್ಲಿ ಒಂದು 5-10 ನಿಮಿಷ ಅದರಲ್ಲಿರೋ ನೀರು ರಸ ಎಲ್ಲ ಬಿಡ್ಕೋಬೇಕು, ಅಲ್ಲಿ ತನಕ ನಾವು ಇದನ್ನು ಅದರಲ್ಲೇ ಬಿಟ್ಬಿಡೋಣ. ಚೆನ್ನಾಗಿ ಇದು ರಸ ಎಲ್ಲ ಬಿಡ್ಕೊಳ್ಳಿ. ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಖಾರನ ರುಬ್ಕೊಂಬರಿಡೋಣ. ನೋಡ್ತಾ ಇದ್ದೀರಲ್ಲ ಮಟನಲ್ಲಿ ಇದು ರಸ ಎಲ್ಲ ಬಂದಿದೆ. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲಾನ ಹಾಕೊಳ್ಳೋಣ. ಅಷ್ಟು ಮಸಾಲಾನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕು ನೀರು, ಗಟ್ಟಿ ಎಷ್ಟು ನಿಮ್ಮ ಮನೆಯಲ್ಲಿ ತುಂಬ ನೀರಾಗಿ ತಿಂತೀರೋ ಅಥವಾ ಗಟ್ಟಿಯಾಗಿ ತಿಂತೀರೋ ನೋಡಿಕೊಂಡು ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನಿವಾಗ ನೀರನ್ನು ಹಾಕ್ಕೊಂಡಿದ್ದೀನಿ. ನನಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. 1 ಕುದಿ ಬಂದಮೇಲೆ ಇದ್ರ ಸಪ್ಪೆ ಆಗಿದ್ರೂ ಉಪ್ಪನ್ನು ಸೇರಿಸ್ಕೊಳ್ಬೋದು. ಆಮೇಲೆ ಇದು ಕೊಬ್ಬಿರುತ್ತಲ್ಲ, 1 ಕುದಿ ಬಂದಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ನಾವು ಆಯಿಲಲ್ಲಿ ಹಾಕಿದ್ರೆ ಏನಾಗುತ್ತಂದರೆ ಅದರಲ್ಲಿರೋ ಕೊಬ್ಬಿನಂಶ ಬಿಡ್ಕೊಂಡು ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಇದು 1 ಕುದಿ ಬಂದಮೇಲೆ ನಾನು ಕೊಬ್ಬನ್ನು ಕೊನೆಯಲ್ಲಿ ಸೇರಿಸ್ತೇನೆ, ಚೆನ್ನಾಗಿರುತ್ತೆ.
ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಟನ್ ಸಾಂಬಾರನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಳ್ಳೆಯದಾದರೂ ಕಮೆಂಟ್ ಮಾಡಿ, ಕೆಟ್ಟದಾದರೂ ಕಮೆಂಟ್ ಮಾಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಕುದಿ ಬರಲಿ, ಆ ನಂತರ ನಾನು ಉಪ್ಪನ್ನು ಚೆಕ್ ಮಾಡ್ತೇನೆ. ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನಾನು ಚಿಕನನ್ನು ತಿಂತಾಯಿದ್ದೆ, ಸೊ ಮಟನ್ ತಿಂತಾ ಇರಲಿಲ್ಲ. ಅಂದರೆ ಏನಕ್ಕೆ ಅಂದರೆ ನಮ್ಮ ಅಮ್ಮ ಮನೆ ಕಡೆ ಎಲ್ಲ ಕೊಬ್ಬು ಹಾಕಿದಾಗ ಅದು ನೋಡಿದ ತಕ್ಷಣ ತಿನ್ನಬಾರ್ದು, ಏನೋ ಒಂಥರ ಅನಿಸೋದು. ಬಟ್ ಆಫ್ಟರ್ ಮ್ಯಾರೇಜು ನಾನು 6 ಇಯರ್ಸಿಂದ ಮಟನ್ನ ರೂಢಿ ಮಾಡ್ಕೊಂಡಿದ್ದೀನಿ ತಿನ್ನೋದನ್ನ. ಬಟ್ ನಮ್ಮ ಮನೆಯವ್ರ ಮನೆ ಕಡೆ ಇದೇ ಥರನೇ ಸಾಂಬಾರು ಮಾಡೋದು. ಈ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಾರಿ ಈ ಥರ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಹೇಳಿ. ಇದು ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಒಂದು ಕುದಿ ಬರಲಿ, ಬಂದಾದಮೇಲೆ ನಾನು ಇದನ್ನು ಚೆಕ್ ಮಾಡ್ತೇನೆ. ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ಟೇಸ್ಟ್ ಕೂಡ ನೋಡಿದ್ದೀನಿ, ಉಪ್ಪೆಲ್ಲ ಕರೆಕ್ಟಾಗಿದೆ. ಸೊ ನಾನು ಇವಾಗ ಇದಕ್ಕೆ ಕೊಬ್ಬನ್ನು ತೊಗೊಂಡಿದ್ನಲ್ಲ, ಕೊಬ್ಬನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಒಂದು ಸಾರಿ ಅದನ್ನು ತಿರುಗಿಸ್ಬಿಟ್ಟು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಜಸ್ಟ್ ನಾನು ಇದಕ್ಕೆ 2 ವಿಷಲ್ ಮಾತ್ರ ಹೊಡಿಸ್ತೀನಿ. ಏನು ಮೇಡಮ್ 2 ವಿಷಲ್ ಅಷ್ಟೇನಾ? ಸೊ 2 ವಿಷಲ್ ಸಾಕಂತ. ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮಟನ್ನು, ಸಾಕು. ಇನ್ ಕೇಸ್ ಆಗಿಲ್ಲ ಅಂದರೆ ಯೂಶ್ವಲಿ ನಿಮಗೆ ಗೊತ್ತಾಗುತ್ತಲ್ಲ, ಆ ನಂತರ ಟೇಸ್ಟ್ ಮಾಡಿಬಿಟ್ಟು 1 ವಿಷಲ್ ಎಕ್ಸ್ಟ್ರಾ ಹೊಡಿಸ್ಕೋಬೋದು. ಇರೋದನ್ನ ಹೇಳಬೇಕಲ್ವ. ಸೊ ನಾನು 2 ವಿಷಲನ್ನು ಹೊಡಿಸ್ತಾ ಇದ್ದೀನಿ. ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನೋಡಿ, ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ. 2 ವಿಷಲು. ಸೊ ಇದ್ರ ಕಾಂಬಿನೇಷನ್ ನಾನು ಇವತ್ತು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸಾಂಬಾರು ಆದಮೇಲೆ ಯಾವ ರೀತಿ ಬಂದಿರುತ್ತೆ ಅಂತ ನೋಡೋಣ. ಕ್ಲೋಸ್ ಮಾಡಿದ್ದೀನಿ. 2 ವಿಷಲ್ ಆಗಿದ ತಕ್ಷಣ, 2 ವಿಷಲ್ ಆಗಿದ ತಕ್ಷಣ ಇದನ್ನು ಹೇಗೆ ಸಾಂಬಾರು ಬಂದಿರುತ್ತೆ ಅಂತ ಟೇಸ್ಟ್ ಮಾಡಿ ನಾನೇ ಹೇಳ್ತೀನಿ. ಇದಿರಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಪೀಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಾರಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವಿಡಿಯೋ.